ಹಾಯ್ ಆಲ್, ಡೇ 4ಗೆ ಸ್ವಾಗತ. ಇವತ್ತು ನನ್ನ ವೆಯ್ಟ್ ಬಂದು 72 kg 50 ಗ್ರಾಮ್ ಆಗಿದ್ದೀನಿ. ದಿನ 100 ಗ್ರಾಮ್ಸ್ ಕಮ್ಮಿ ಆಗ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ನನ್ನ ವೆಯ್ಟಲ್ಲಿ ಕಮ್ಮಿ ವೆಯ್ಟ್ ಲಾಸ್ನ ನೋಡುವಾಗ ನಮಗೆ ತುಂಬ ಮೋಟಿವೇಶನ್ ಆಗುತ್ತೆ. ಇದಾದ ನಂತರ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ನ ಇಂಟೇಕ್ ಮಾಡ್ತೀನಿ. ನಾವು ಕೊಕೊನಟ್ ಆಯಿಲ್ ಕುಡಿಯೋದ್ರಿಂದ ತುಂಬ ಗಟ್ ಹೆಲ್ತಿಗೆ ಒಳ್ಳೆಯದಿದೆ. ಟಾಕ್ಸಿನ್ಸ್ ಏನಿದೆ ಅದೆಲ್ಲ ರಿಮೂವ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಇದನ್ನ ಸ್ಕಿಪ್ ಮಾಡಬೇಡಿ, ಫಾಲೋ ಮಾಡಿ. ಅದಾದ ನಂತರ ಡಿಟಾಕ್ಸ್ ವಾಟರ್ನ ಕುಡಿತೀನಿ. ಇದೇ ಕುಡಿಬೇಕು ಅಂತಿಲ್ಲ, ಈ ಜಾಗಕ್ಕೆ ನೀವು ಪ್ಲೇನ್ ಜೀರೋ ವಾಟರ್ ಸಹ ಕುಡಿಬೋದು. ತಪ್ಪಿದ್ರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಿಸಿನೀರು ಕುಡಿಯೋ ಅಭ್ಯಾಸ ಇದ್ದರೆ ಅದು ಕೂಡ ಮಾಡ್ಕೊಳ್ಬೋದು, ತುಂಬ ಒಳ್ಳೆಯದು. ಇದನ್ನ ಕುಡಿದು ನಾನು ಡೈರೆಕ್ಟಾಗಿ ಲಂಚ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ದಾಲ್ ಮತ್ತು ನಾನು ಕಿಚಡಿನ ಯೂಸ್ ಮಾಡ್ತಾ ಇದ್ದೀನಿ. ದಾಲ್ ಆ್ಯಂಡ್ ಬ್ರೋಕನ್ ವೀಟ್ ಕಿಚಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಅರ್ಧ ಗ್ಲಾಸ್ ನಾವು ತಗೊಳ್ಬೇಕಾಗಂಥ ಕಾಳುಗಳು ಪ್ಲಸ್ ನಾವು ಬ್ರೋಕನ್ ವೀಟ್ನ ತಗೊಂಡು ಅದನ್ನು ತೊಳೆದು ಅದಕ್ಕೆ 1 ಗ್ಲಾಸ್ ನಾನು ಕಾಳು ಮತ್ತು ಅರ್ಧ ಬ್ರೋಕನ್ ವೀಟ್ ತಗೊಂಡಿದ್ದೆ. ಅದಕ್ಕೆ 3 ಗ್ಲಾಸ್ ಅಷ್ಟು ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಿಂಗೆ ತೊಳೆದು ನಾವು 3 ಗ್ಲಾಸ್ ನೀರು ಹಾಕಿ ನೆನೆಸಿರೋದ್ರಿಂದ ಚೆನ್ನಾಗಿ ನೆಂದಿರುತ್ತೆ, ಚೆನ್ನಾಗಿ ಬೇಯುತ್ತೆ. ಇದಾದ ನಂತರ ನೀವು ಯಾವ ಕಾಳು ಬೇಕಾದ್ರೆ ತಗೊಳ್ಬೋದು. ನಾನು ಬಟಾಣಿ ಮತ್ತು ಶೇಂಗಾ ಬೀಜನ ತಗೊಂಡಿದ್ದೀನಿ. ಅನ್ಸಾಲ್ಟೆಡ್ ಬಟರ್ 2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕರ್ಗೆ ಹಾಕ್ಕೊಳ್ಳಿ. ನೋಡ್ತಾ ಇರ್ಬೋದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ನಾನು ಹೆಚ್ಚಾಗಿ ಬಟರ್ನೇ ಯೂಸ್ ಮಾಡ್ತೀನಿ. ಇದಾದ ನಂತರ ಆನಿಯನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆನಿಯನ್ ಚೆಂದ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನ್ನ ನೀವು ಈ ಜಾಗಕ್ಕೆ ಸ್ಪೈಸಸ್ನ ಕೂಡ ಆ್ಯಡ್ ಮಾಡ್ಬೋದು. ನಾನು ಇವತ್ತು ಏನೂ ಹಾಕ್ತಾ ಇಲ್ಲ, ತುಂಬ ಮಸಾಲೆ ಕಮ್ಮಿ ತಿನ್ನೋಣ ಅಂತ ನಾನು ಯಾವುದು ಕೂಡ ಆ್ಯಡ್ ಮಾಡಿಲ್ಲ, ಬಟ್ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇದಕ್ಕೆ ನಾವು ಚಕ್ಕೆ, ಲವಂಗ, ಏಲಕ್ಕಿ ಈ ಥರ ಎಲ್ಲ ಆ್ಯಡ್ ಮಾಡಿದ್ರೂ ಚೆನ್ನಾಗಿ ಪಲಾವ್ ಥರನೇ ಬರುತ್ತೆ. ಇವಾಗ ನಾವು 1 ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಹುರ್ಕೊಳ್ಳಿ. ಟೊಮೆಟೊ ಬೇಯೋದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ನಾವು ಸಾಲ್ಟ್ ಕೂಡ ಹಾಕ್ಕೊಳ್ಬೋದು. ಕರಿ ಲೀವ್ಸ್ ಹಾಕ್ಕೊಳ್ಳಿ. ಸೊ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೆ ಕರಿಬೇವಿನ ಸೊಪ್ಪು ಹಾಕಿದರೆ ತುಂಬ ಖುಷಿ ಅನಿಸುತ್ತೆ. ಆ ಫ್ರೇಗ್ರೆನ್ಸ್ ನಾನು ತುಂಬ ಇಷ್ಟಪಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಈ ಜಾಗಕ್ಕೆ ನೀವು ಬೇರೆ ಕರಿ ಲೀವ್ಸ್ ಅಲ್ಲ, ಬೇಕು ಅಂತ ಹೇಳಿದರೆ ಪುದೀನ, ಕೊತ್ತಂಬರಿ ಇದೆಲ್ಲನೂ ಆ್ಯಡ್ ಮಾಡ್ಬೋದು. ಇವತ್ತು ನಾನು ಪ್ಲೇನಾಗಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಆ್ಯಡ್ ಮಾಡಿ ಚೆನ್ನಾಗಿ ಕಲಸಿ ಅದಾದ ನಂತರ ನಾವೇನು ತೆಗೆದಿಟ್ಟಿದ್ದೋ ಅದನ್ನು ನೀಟಾಗಿ ನೆನೆಸಿಟ್ಟಿರುವ ಐಟಮ್ನ ಹಾಕ್ಕೊಳ್ಳಿ. ಇದರಲ್ಲಿ ನಾನು ಬ್ರೋಕನ್ ವೀಟ್ ಮತ್ತು ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಾವು ತೆಗೆದಿಟ್ಟಂಥ ವಾಟರ್ನ ಕೂಡ ಹಾಕ್ಕೊಳ್ಬೋದು. 3 ಗ್ಲಾಸ್ ಅಷ್ಟು ವಾಟರ್ನ ತೆಗೆದಿಟ್ಟಿದ್ದೆ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ನೀವು ಟೇಸ್ಟ್ ಮಾಡ್ಬೋದು. ಸ್ವಲ್ಪ ಖಾರ ಬೇಕು ಅಂತೇಳಿದರೆ ಖಾರದ ಪುಡಿನ ಆ್ಯಡ್ ಮಾಡಿ, ಸಾಲ್ಟ್ ಬೇಕಂದರೆ ಸಾಲ್ಟ್ ಆ್ಯಡ್ ಮಾಡಿ. ಎಲ್ಲನೂ ಚೆನ್ನಾಗಿದ್ದರೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಕ್ಲೋಸ್ ಮಾಡಿಬಿಡಿ. 2 ವಿಷಲ್ ಬಿಡಬೇಕು ನೀವು. ಇದಾದ ನಂತರ ನಾನು ಇದನ್ನ ಸೈಡಿಗೆ ಬೇಯಕ್ಕೆ ಇಟ್ಬಿಟ್ಟು ಈಗ ಬಟರ್ ಟೀನ ಮಾಡ್ಕೊಳ್ತಾ ಇದ್ದೀನಿ. 1 ಗ್ಲಾಸು ಮಿಲ್ಕ್ ತಗೊಳ್ಳಿ, ಸ್ವಲ್ಪ ಟೀ ಹುಡಿ ಹಾಕ್ಕೊಳ್ಳಿ, ಅದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ಪೈಸಸ್ ಹಾಕಿ ಮಸಾಲ ಟೀ ಕುಡಿದ್ರೆ ನಂಗೆ ತುಂಬ ಫ್ರೆಶ್ ಅಂತ ಅನಿಸುತ್ತೆ. 12 ಗಂಟೆಗೆ ನಾನು ಇದನ್ನ ಮಾಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ 1 ಗ್ಲಾಸ್ ನೀರು ಕುಡ್ಕೊಂಡ್ಬಿಡ್ತೀನಿ. ಅದಾದ ನಂತರ ಟೀ ಇಟ್ಟಿದ್ದೀನಿ. ಇವಾಗ ನೀವು ಈ ಜಾಗಕ್ಕೆ ಬುಲೆಟ್ ಕಾಫಿನೂ ಆ್ಯಡ್ ಮಾಡ್ಬೋದು. ತಪ್ಪಿದ್ರೆ ಬಟರ್ ಟೀ ಕುಡಿಬೋದು, ಇಲ್ವಾ ಯಾವುದಾರ ಒಂದು ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ಬೋದು. ಚೆನ್ನಾಗಿ ಕಲರ್ ಬಂದಿದೆ. ನಾನು ಇದನ್ನ ಸ್ಟ್ರೈನ್ ಮಾಡ್ಕೊಳ್ತೀನಿ. ಮಾಡಿ ನಾನು ಇವಾಗ ಜಾಂಗ್ರಿನ ಹಾಕ್ಕೊಳ್ಳಲ್ಲ, ಸೊ ಅದನ್ನು ಸ್ಕಿಪ್ ಮಾಡಿದ್ದೀನಿ. ನಾನು ತುಂಬ ಕಮ್ಮಿ ಶುಗರ್ ಹಾಕ್ಕೊಳ್ಳೋದೇ ಕುಡಿಯೋದ್ರಿಂದಾಗಿ ತುಂಬ ಕಮ್ಮಿ ನಾನು ಟೀ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದಾದ ನಂತರ 2 ಟೇಬಲ್ ಸ್ಪೂನಷ್ಟು ನಾವು ಬಟರ್ನ ಆ್ಯಡ್ ಮಾಡಬೇಕು. ಬಟರ್ ಯಾಕೆ ಅಂತ ಹೇಳಿದರೆ ನಾವು ಏನೂ ಕುಡ್ದಿರಲ್ಲ, ತಿಂದಿರಲ್ಲ, ಫುಲ್ ಫಾಸ್ಟಿಂಗಲ್ಲಿರ್ತೀವಿ, ವಾಟರ್ ಮಾತ್ರ ಇಂಟೇಕ್ ಮಾಡ್ತಾ ಇದ್ದೀವಿ. ಈ ಜಾಗದಲ್ಲಿ ನಾವು ಬಟರ್ ಹಾಕಿ ಟೀ ಕುಡಿಯೋದ್ರಿಂದ ನನಗೆ ತುಂಬ ಎನರ್ಜಿ ಸಿಕ್ಕಿದಂಗೆ ಆಗುತ್ತೆ. ಬಟರಲ್ಲಿ ತುಂಬ ಎನರ್ಜಿ ಇರುತ್ತೆ, ಸೊ ನಮಗೆ ಎನರ್ಜಿ ಸಿಗುತ್ತೆ. ಪ್ಲಸ್ ಹಸುವು ಕೂಡ ತುಂಬ ಕಮ್ಮಿ ಆಗುತ್ತೆ, ಜಾಸ್ತಿ ಹಸುವಾಗಲ್ಲ ಬಟರ್ ಯೂಸ್ ಮಾಡೋದ್ರಿಂದ. ಅದಕ್ಕೋಸ್ಕರನೇ ಬಟರ್ ಟೀ ಕುಡಿಯೋದು. ನನಗೆ ಪರ್ಸ್ನಲಿ ಬಟರ್ ಟೀಯನ್ನು ನಾನು ಒಂದು 3 ಇಯರ್ಸಿಂದ ಕುಡಿತಾ ಇದ್ದೀನಿ. ತುಂಬ ನನ್ನ ಫೇವ್ರೇಟ್. ನಾನು ಬೆಳಗ್ಗೆ ಅಂತಲ್ಲ, ಈವ್ನಿಂಗ್ ನಾನು ಟೀ ಮಾಡುವಾಗ ಕೂಡ 1 ಸ್ಪೂನ್ ಬಟರ್ ಹಾಕ್ಕೊಳ್ತೀನಿ. ಬಟರ್ ಇತ್ತಿಲ್ವಾ ಆ ಜಾಗಕ್ಕೆ 1 ಸ್ಪೂನ್ ಗೀ ಹಾಕಿ ಕುಡಿತೀನಿ. ಸೊ ನನಗೆ ಗೀನ ಈ ರೀತಿ ವಾಟರಲ್ಲಿ, ಟೀಯಲ್ಲಿ, ಊಟದಲ್ಲಿ ಇಂಟೇಕ್ ಮಾಡೋದು ನನಗೆ ತುಂಬ ಇಷ್ಟ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ.
ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮೇಂಟೆನೆನ್ಸ್ ಟೈಮಲ್ಲಿ ಸ್ವಲ್ಪ ಜಾಗ್ರೆ ಹಾಕ್ಕೊಳ್ಳೋದ್ರಿಂದ ಬೆಲ್ಲದ ಹುಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ. ಹಾಗೆಂತೇಳಿ ನಾನು ಬೇರೆ ಕಿಚಡಿ ಮಾಡಿಲ್ಲ, ನವಣೆ ರೈಸ್ ಮಾಡಿದ್ದೀನಿ ಮತ್ತು ವೈಟ್ ರೈಸ್ ಮಾಡಿದ್ದೀನಿ. ಕರಿ ಕೂಡ ಇದೆ, ಹೀರೆಕಾಯಿ ಕರಿ. ಸೊ ನಾನೇನು ತಿಂತಾಯಿದ್ದೀನಿ ಅಂತ ಹೇಳಿದರೆ ಕಿಚಡಿ, ಸ್ವಲ್ಪ ಕುಕ್ಕುಂಬರ್ ಮತ್ತು ಒಂದು ಬೆಳಗ್ಗೆ ಶೇಂಗಾ ಚಟ್ನಿ ಮಾಡಿದ್ದೆ, ಅದನ್ನ ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟ್ ಅನಿಸುತ್ತೆ ನನಗೆ. ಈ ಥರ ತುಂಬ ಹೆಲ್ದಿಯಾಗಿ ತಿನ್ನೋಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಕೂಡ ಇದನ್ನ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತೇಳಿ. ಇದಾದ ನಂತರ ನಾನು ಮಧ್ಯಾಹ್ನ ಏನೂ ಕುಡ್ದಿಲ್ಲ, ಬಿಸಿನೀರು ಮಾತ್ರ ಕುಡ್ಕೊಂಡಿದ್ದೆ. ಇವಾಗ ಪನ್ನೀರ್ನ ರಾತ್ರಿಗೆ ಬಟರ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಪನ್ನೀರ್ ಹಾಕಿ. ಇವಾಗ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಪನ್ನೀರ್ 100 ಗ್ರಾಮ್ಸ್ನ ಕಟ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಈ ಮೊಸರಿಗೆ ನಾವೆಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ತೀವಿ. ಖಾರದ ಪುಡಿ ಹಾಕ್ಕೊಳ್ಬೇಕು, ಸ್ವಲ್ಪ ಅರಿಶಿಣ ಹುಡಿ ಹಾಕ್ಕೊಳ್ಬೇಕು, ಜೊತೆಗೆ ನೀವು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಬೇಕು. ಈ ಎಷ್ಟು ಪದಾರ್ಥಗಳನ್ನ ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀವು ಗರಂ ಮಸಾಲೆ ಮನೇಲಿದ್ದರೆ ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೇ ನಾವು ಕಟ್ ಮಾಡಿರುವಂತಹ ಪನ್ನೀರ್ 100 ಗ್ರಾಮ್ಸ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 1 ಅವರ್ ಇಟ್ಬಿಡಿ. ನಾನು ಇದು ಅರೌಂಡ್ 5 o'clock ನಾನು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ನಾನು ಒಂದು 7:30ಗೆ ನಾನು ಇದು ಫ್ರೈ ಮಾಡೋಕ್ಕೆ ಇಟ್ಬಿಡ್ತೀನಿ. ಬಿಕಾಸ್ ಒಂದು 2 hours ಇದ್ದರೆ ಸಾಕು, ಮಿನಿಮಮ್ ಒಂದು 1 hour ಇಡಿ. ಇದ್ರ ಜೊತೆಗೆ ನಾನು ಮನೆಯವರಿಗೆ ಅಂತ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೆ, ಅದನ್ನು ನಾನು ಒಂದು ಕ್ಲಿಪ್ ಆ್ಯಡ್ ಮಾಡ್ತಿದ್ದೀನಿ. ಬಿಕಾಸ್ ನಾನು ಪನ್ನೀರ್ ಜೊತೆಗೆ ಒಂದು ಸ್ವಲ್ಪ ಈ ಪಲ್ಯ ಕೂಡ ತಿಂತಾ ಇದ್ದೀನಿ, ಅದಕ್ಕೋಸ್ಕರ ಇದನ್ನ ಈ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ನಾನು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ನಾವು ಒಂದು ಸ್ವಲ್ಪ ಬಟರ್ ಯೂಸ್ ಮಾಡ್ತೀವಿ, ತುಂಬ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಟರ್ ಸಾಕು. ಈ ಬಟರ್ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ ಮೇಲೆ ನೀವು ಚಿಕ್ಕದಾಗಿ ಮ್ಯಾರಿನೇಟ್ ಮಾಡಿರುವಂತಹ ಪನ್ನೀರ್ನ ಇದ್ರ ಮೇಲೆ ಇಡ್ಬೋದು. ಅದನ್ನು ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ, ಸ್ವಲ್ಪ ಫ್ರೈ ಮಾಡಿ ಒಂದೊಂದಾಗಿ ಇಟ್ಕೊಂಡು ಹೋಗಿ. ಈ ಜಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಚಿಕ್ಕ ಪೀಸಸ್ಗಳನ್ನ ಇಡ್ತಾ ಇದ್ದೀನಿ. ಈ ಪನ್ನೀರ್ನ ನೀವು ಹೀಗೆ ತಿನ್ನಬೇಕು ಅಂತಲೂ ಇಲ್ಲ. ಕೆಲವರು ಒಂದು ಚಪಾತಿ ಆ್ಯಂಡ್ ಒಂದು 100 ಗ್ರಾಮ್ಸ್ ಆಫ್ ಪನ್ನೀರ್ನ ಕನ್ಸ್ಯೂಮ್ ಮಾಡ್ತಾರೆ. ಸೊ ನಾನು ಇವತ್ತು ಬರೀ ಪನ್ನೀರ್ ತೊಗೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ನನಗೆ ಮಧ್ಯಾಹ್ನ ಹೆವಿ ಆಗಿದೆ ಲಂಚ್. ಸೊ ನಾನು ಡಿನ್ನರ್ನ ಆದಷ್ಟು ಕಮ್ಮಿ ತಿಂತೀನಿ. ಕೆಲವೊಂದು ದಿನ ನಾನು ತಿನ್ನೋದೇ ಇಲ್ಲ, ಒಂದು ಸೌತೆಕಾಯಿ ತಿಂದು ಮಲಗ್ತಾ ಇದ್ದೀನಿ. ಬಟ್ ನಾನು ಇವಾಗ ರೆಕಾರ್ಡಿಂಗಲ್ಲಿ ಇರೋದ್ರಿಂದ, ನಾನು ವೆಯ್ಟ್ ಲಾಸ್ ಪ್ರೊಸೆಸ್ನ ನಾನು ರೆಕಾರ್ಡ್ ಮಾಡೋದ್ರಿಂದ ನಾನು ಕರೆಕ್ಟಾಗಿ ತಿಂತಾ ಇದ್ದೀನಿ. ಸೊ ನಿಮಗೆ ಕರೆಕ್ಟಾಗಿ ವೆಯ್ಟ್ ಲಾಸ್ ಅನ್ನೋದನ್ನ ತೋರಿಸ್ಬೇಕು. ಬಿಕಾಸ್ ನಾನು ಇದನ್ನ ರೂಟೀನಾಗಿ ಮಾಡೋದ್ರಿಂದ ನನಗೆ ಶಫಲ್ ಮಾಡ್ಕೊಳ್ಬೋದು, ನನಗೆ ಇಷ್ಟ ಬಂದಂಗೆ ತಿನ್ಬೋದು. ಬಟ್ ಇವಾಗ ನಾನು ಹಂಗೆ ಮಾಡ್ತಾ ಇಲ್ಲ. ನಾನು ಪನ್ನೀರ್ ಅಂದರೆ 100 ಗ್ರಾಮ್ಸ್ ಮೆಜರ್ ಮಾಡಿನೇ ತಿಂತಾ ಇದ್ದೀನಿ. ಸೊ ನೀವು ಕೂಡ ಮಿನಿಮಮ್ 100 ಗ್ರಾಮ್ಸ್ ಆಫ್ ಪನ್ನೀರ್ನ ತಿನ್ನಲೇಬೇಕು. ನಮ್ಮ ಪ್ರೋಟೀನ್ ಅದರಲ್ಲಿ ಕವರ್ ಆಗುತ್ತೆ, ನಮಗೆ ಹಸಿವು ಆಗಲ್ಲ. ಪನ್ನೀರ್ನ ಈ ಥರ ನಿಮಗೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಬುರ್ಜಿ ಫಾರ್ಮಲ್ಲಿ ಮಾಡಿ ತಿನ್ಬೋದು. ಇದು ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ಫಿಲ್ಲಿಂಗ್ ಆಗಿರುತ್ತೆ. ನೀವು ನೆನೆಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಖಂಡಿತವಾಗ್ಲೂ ಇದನ್ನ ಒಂದ್ಸತಿ ಟ್ರೈ ಮಾಡಿ. ನಾನು ಇವಾಗ ಫ್ರೈ ಆಗಿದೆ. ಸೊ ಇವಾಗ ನಾನು ತೆಗೆದು ಒಂದು ಕಡೆ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ಅದೇ ಪ್ಲೇಟಲ್ಲಿ ನಾನು ತಿಂತೀನಿ, ಅದಕ್ಕೋಸ್ಕರ ಅದೇ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅರೌಂಡ್ ಒಂದು 6 to 7 ಪೀಸಸ್ ಇದೆ. ಇದ್ರ ಜೊತೆ 2 ಟೇಬಲ್ ಸ್ಪೂನಷ್ಟು ಪಲ್ಯನ ತೊಗೊಳ್ತಾ ಇದ್ದೀನಿ, ಬೀಟ್ರೂಟ್ ಪಲ್ಯ. ಸೊ ಎಲ್ಲರೂ ಇದನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.